ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ KPCL ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಒಂದು ಯೂಸ್ಫುಲ್ ಆಗೋಂಥ ವಿಡಿಯೋ ಆಗಿರುತ್ತೆ. ಇದೀಗ KEA ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ ಮಾಡಿದ್ದಾರೆ ನೋಡಿ. ಸೊ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ KEA ವೆಬ್ಸೈಟಲ್ಲಿ ಏನು ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ. ಸೊ ಇಲ್ಲಿ ನೋಡಿ, KEA 2023 ಬೆಲ್ ಟೈಮಿಂಗ್ಸ್ ಬಗ್ಗೆ ಇದು ಮಾಡಿದ್ದಾರೆ. ಅದಾಗಿ ನಂತರ KE 2023 ಎಕ್ಸಾಮಿನೇಷನ್ ಕ್ಯಾಂಡಿಡೇಟ್ಸ್ PH ಲಿಸ್ಟನ್ನು ಬಿಟ್ಟಿದ್ದಾರೆ. ಅದಾಗಿ ನಂತರ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಫಾರ್ಮೆಟ್ಸ್ ಫಾರ್ PH ಕ್ಯಾಂಡಿಡೇಟ್ಸ್ ಫಾರ್ KPCL 2023 ಎಕ್ಸಾಮ್. ಸೊ ಇದೇನೋ ಇನ್ಸ್ಟ್ರಕ್ಷನ್ಸು ಫಾರ್ PH ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಕೆಳಗಡೆ ನೋಡಿ, KPCL 2023 ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಆರ್ ಅಲೌಡ್ ಟು ಟೇಕ್ ಅಪ್ ಎಕ್ಸಾಮಿನೇಷನ್ ಶೆಡ್ಯೂಲ್ಡ್ ಆನ್ 18/2/2024. ಸೊ ಇಲ್ಲೊಂದು ಲಿಸ್ಟ್ ಬಿಟ್ಟಿದ್ದಾರೆ, ಯಾರೆಲ್ಲ ಎಕ್ಸಾಮಿನೇಷನ್ ತೊಗೊಳ್ಬಹುದು, ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂದರೆ ಎಲಿಜಿಬಲ್ ಲಿಸ್ಟಲ್ಲಿರುವಂಥ ಕ್ಯಾಂಡಿಡೇಟ್ಸ್ದು ಲಿಸ್ಟ್ ಬಿಟ್ಟಿದ್ದಾರೆ. ಸೊ ನೀವು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ತೋರಿಸ್ತೀನಿ ಆ ಲಿಸ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂದೇ ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ತೀರಾ, ಇದೇ ಆ ಲಿಸ್ಟು, ನಾನು ಡೌನ್ಲೋಡ್ ಮಾಡಿದ್ದೀನಿ ಆ ಕಾಪಿನ. ಸೊ ನೀವು ಇಲ್ಲಿ ನೋಡ್ತಾ ಇರ್ತೀರಾ, ನಾವು ಓದ್ಸಲ ಪ್ರೀವಿಯಸ್ ಆಗು ಎಲ್ಲ ಸ್ಟೂಡೆಂಟ್ಸ್ ಕಾಲ್ ಮಾಡಿದಾಗ ಇದೇ ರೀತಿಯಲ್ಲಿ ಹೇಳ್ತಿದ್ವಿ, KEAದವರು ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ಬೋದು ಡೀಟೇಲ್ಸ್ನ ಬಿಟ್ಟು ಅಂತ ಹೇಳ್ತಾ ಇದ್ದೆ. ಸೊ ಡೀಟೇಲ್ಸ್ ನೋಡ್ರಿ, ಇಲ್ಲಿ ನಂಬರ್ 1 ಸೀರಿಯಲ್ ನಂಬರ್ ಪ್ರತಿ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಅಪ್ಲೈ ಮಾಡಿದ್ರಲ್ಲ ಎಲ್ಲರದು ಇಲ್ಲಿ ಅಪ್ಲೈ ಮಾಡಿದ್ದಾರೆ, ಎಲ್ಲರದು ನಂಬರ್ ಕೊಟ್ಕೊತ ಹೋಗಿದ್ದಾರೆ. ಆದಮೇಲೆ ಕ್ಯಾಂಡಿಡೇಟ್ ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದಾರೆ, ಯಾವ ಡಿಪಾರ್ಟ್ಮೆಂಟು, ಅದಾಗಿ ನಂತರ ಅವ್ರ ಅಪ್ಲಿಕೇಶನ್ ನಂಬರು, ಅದಾಗಿ ನಂತರ ಕ್ಯಾಂಡಿಡೇಟ್ ನೇಮು, ಅದಾಗಿ ಅವರ ಡೇಟ್ ಆಫ್ ಬರ್ತು, ಮತ್ತು ಆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನೀವು ಕೊಟ್ಟಿರೋಂಥ ಫೋನ್ ನಂಬರ್. ಸೊ ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಜನ ಈ ಫೋನ್ ನಂಬರ್ನ ಕಳ್ಕೊಂಡಿದ್ದಾರೆ, ಕೆಲವ್ರ ಹತ್ರ ಇದೆ. ಸೊ ತೊಂದರೆ ಏನಿಲ್ಲ, ಬಟ್ ಆದರೂ ಈ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಟೋಟಲಾಗಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಏನು ಕತೆ ಅಂತ ಎಲ್ಲ ಈ ಡೀಟೇಲಲ್ಲಿ ನೋಡ್ಕೋಬೋದು. ಸೊ ಅಪ್ಲೈ ಮಾಡಿರೋರೇನೋ 58,000 ಜನ ಏನೋ ಇದರಲ್ಲಿ ಲಿಸ್ಟಲ್ಲಿ ಇದೆ. ಸೊ ಇಷ್ಟು ಜನ ಬರಿಬೋದು, ಬರೀದೇ ಇರ್ಬೋದು. ಇದರಲ್ಲಿ ಎಷ್ಟು ಜನ ಬರೀತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ಆದರೂ ಒಂದು ಲಿಸ್ಟ್ ಇಲ್ಲಿದೆ. ಸೊ ನಿಮಗೆ ತೋರಿಸಿನ ತಾಳ್ರಿ ಎಷ್ಟು ಜನ ಲಾಸ್ಟ್ವರೆಗೂ ಇದು ಅಪ್ಲೈ ಮಾಡಿದ್ದಾರೆ ಅಂತ ಗೊತ್ತಾಗುತ್ತಿಲ್ಲಿ. ಇಲ್ಲಿದೆ ನೋಡಿ. ಸೊ ಟೋಟಲಾಗಿ 56,945 ಜನನ ಎಲಿಜಿಬಲ್ ಮಾಡಿದ್ದಾರೆ ಈ ಎಕ್ಸಾಮ್ನ ತೊಗೊಳೋದಕ್ಕೆ. ಸೊ ಬೈ ಚಾನ್ಸ್ ಯಾರಾದರೂ ಇನ್ನೂ ಹೆಸರು ಬಂದಿಲ್ಲ, ಇದರೊಳಗಡೆ ಏನಾದರೂ ಅಪ್ಲಿಕೇಶನ್ ಹಾಕಿ ಓದ್ಸಲ ಅಪ್ಲಿಕೇಶನ್ ಹಾಕಿ ಇದರಲ್ಲಿ ಹೆಸರು ಬಂದಿಲ್ಲ, ಡೀಟೇಲ್ಸ್ ಬಂದಿಲ್ಲ ಅಂತಂದರೆ ಅವರು ದಯಮಾಡಿ KEA ವೆಬ್ಸೈಟ್ಗೆ KEAದವ್ರಿಗೆ ಕಾಲ್ ಮಾಡಿ ಅಥವಾ ಮೇಲ್ ಹಾಕಿ. ಆದರೆ ಇನ್ನು ಟೈಮ್ ಕಮ್ಮಿ ಇರೋ ಕಾರಣ ಹತ್ರದಲ್ಲೇ ಇದ್ದರೆ KEA ಬೋರ್ಡ್ಗೂ ಹೋಗಿ ವಿಸಿಟ್ ಮಾಡಿ ಬನ್ನಿ. ಅವರ ಡೀಟೇಲ್ಸ್ ಬಂದಿಲ್ಲ, ಅಪ್ಲಿಕೇಶನ್ ಹಾಕಿದ ನಂತರ ಇನ್ನೂ ಡೀಟೇಲ್ ಬಂದಿಲ್ಲ ಅಂತ ಅನ್ನೋದಿತ್ತಂದರೆ ಈ ಲಿಸ್ಟಲ್ಲಿ, ಆವಾಗ ನೀವು KEA ಅವರಿಗೆ ಕಾಲ್ ಮಾಡಿ, KEAದಕ್ಕೆ ಕಾಲ್ ಮಾಡಿಬಿಟ್ಟು ಈ ಥರ ಅಪ್ಲಿಕೇಶನ್ಸ್ ಹಾಕಿದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿ, ಏನಾರು ಹೇಳಿ ಇನ್ಫಾರ್ಮೇಷನ್ ಏನಿತ್ತು ಅವ್ರು ಕೇಳ್ತಾರೆ, ಅವರು ಆ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ನಿಮಗೆ ಅದೇನು ಮಾಡ್ಕೊಡ್ಬೋದು. ಸೊ ನನ್ನ ಪ್ರಕಾರ ಈ 56,945 ಜನ ಎಲ್ಲರೂ ಎಕ್ಸಾಮ್ನ ತೊಗೊಂಡ್ರೆ ಒಳ್ಳೆ ಟಫ್ ಕಾಂಪಿಟೇಷನ್ ಆಯಿತು. ಬಟ್ ಏನೋ ಗಿಬ್ಸೆಂಟ್ ಆಯಿತು ಅಂತಂದರೆ ಓಕೆ ಅನ್ನಂಗೆ ಆಗುತ್ತೆ. ಸೊ ಇನ್ನೇನು ಆಯಿತು, ಇನ್ನು ನಿಮಗೆ ಇವತ್ತು ಆಲ್ಮೋಸ್ಟ್ ಡೇಟ್ ಇವತ್ತು ಎಷ್ಟಿದೆ, ಇವತ್ತು 14th ಡೇಟ್ ಇದೆ, ಇವತ್ತು 14/2/2023 ಸೊ ಇನ್ನೇನಾಯಿತು, 18 ಬರೋದಕ್ಕೆ ಭಾಳ ದೂರ ಇಲ್ಲ, ಇನ್ನು ಬರೀ 3 ದಿನ ಇದೆ. ಸೊ ಆದಷ್ಟು ಪ್ರಿಪೇರ್ ಆಗಿರಿ, ಇನ್ನು ಟೈಮ್ ಕಮ್ಮಿ ಇದೆ. ರಿವಿಷನ್ಗೆ ಹೋಗಿ ಮಾಕ್ ಟೆಸ್ಟ್ಗಳು, ಯಾರೆಲ್ಲ ಮಾಕ್ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಮೂಮೆಂಟಲ್ಲಿ ಯಾರೆಲ್ಲ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ, ಮಾಕ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದು ನೀವು ಎಲ್ಲಾದರೂ ತೊಗೊಳ್ಬೋದು, ಬಟ್ ಆದಷ್ಟು ಕೊನೆ ಮೂಮೆಂಟಲ್ಲಿ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದಷ್ಟು ನೀವು ನಿಮ್ಮ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಳ್ತೀರಾ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಾಗುತ್ತೆ. ನೆಗೆಟಿವ್ ಇರೋ ಕಾರಣದಿಂದ ನೀವು ಅಟೆಂಡ್ ಮಾಡಿದಾಗ ಆ ನೆಗೆಟಿವ್ನ ಎಫೆಕ್ಟ್ ಯಾವ ರೀತಿಯಲ್ಲಿ ನಿಮ್ಮ ಸ್ಕೋರ್ ಮೇಲೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಾಗಿ ನಂತರ ಆ 2 ಅವರ್ಸಲ್ಲಿ ನಿಮ್ಮ ಮೈಂಡಲ್ಲಿ ಯಾವ ರೀತಿಯಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೋದು, ಆ ಮೂಮೆಂಟಲ್ಲಿ ನೀವು ಆ ಸಬ್ಜೆಕ್ಟ್ ಮೇಲೆ ಯಾವ ರೀತಿಯೆಲ್ಲ ಥಿಂಕ್ ಮಾಡ್ತೀರಾ ಅನ್ನೋದು ನಿಮಗೆ ಆ ಮೂಮೆಂಟ್ದು ಗೊತ್ತಾಗುತ್ತೆ. ಈ ಮಾಕ್ ಟೆಸ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಆದಷ್ಟು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಕನಿಷ್ಠ ಇನ್ನು 3 ದಿನ ಇದೆಲ್ಲ, 3 ದಿನಕ್ಕೆ 3 ಮಾಕ್ ಟೆಸ್ಟ್ ಆದರೂ ಅಟೆಂಡ್ ಮಾಡಿ. ಅಟೆಂಡ್ ಮಾಡಿದಾಗ ನಿಮ್ಮನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ನೆಗೆಟಿವ್ ಏನಾರು ಕಮ್ಮಿ ಬಂತಂದರೂ ಭಯ ಬಿಡಬೇಡಿ, ಕಮ್ಮಿ ಬಂತಂದಾಗ ಇನ್ನೂ ಬೂಸ್ಟಪ್ ಮಾಡಿ. ಆದಷ್ಟು ಮಾತ್ರ ಇನ್ನಾಗಿರೋ ಟೈಮಲ್ಲಿ ರಿವಿಷನ್ ಮಾಡ್ಕೊಳ್ಳಿ. ಸೊ ಇವಾಗಿರೋ ಟೈಮು ಜಸ್ಟ್ ಫಾರ್ ರಿವಿಷನ್ ಇರೋದು, ಜೊತೆಗೆ ಮಾಕ್ ಟೆಸ್ಟ್ಗೆ ಟೈಮ್ ಇದೆ. ಸೊ ಮಾಕ್ ಟೆಸ್ಟ್ಗಳು ಅಟೆಂಡ್ ಮಾಡ್ಕೊಳ್ಳಿ, ರಿವಿಷನ್ ಮಾಡಿರಿ, ಚೆನ್ನಾಗಿ ರಿವಿಷನ್ ಮಾಡಿ. ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ನ ಕಂಪ್ಲೀಟಾಗಿ ಯುಟಿಲೈಸೇಷನ್ ಮಾಡಿ. ಎಕ್ಸಾಮಿನ ಹಿಂದಿನ ದಿನ ಟೈಮ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಕ್ಸಾಮಿನ ಹಿಂದಿನ ದಿನ ನಿದ್ದೆ ಕಟ್ಟೋಕೆ ಹೋಗ್ಬಿಡಿ. ಆರಾಮಾಗಿ ನಿದ್ದೆ ಮಾಡಿ, ರಿವಿಷನ್ ಮಾಡಿ, ಆರಾಮಾಗಿ ಊಟ ಎಲ್ಲ ಫ್ರೆಶ್ ಆರಾಮಾಗಿರಿ. ಯಾಕಂದರೆ ಆ ಮೂಮೆಂಟಲ್ಲಿ ಫ್ರೆಶ್ನೆಸ್ ಬೇಕು, ಮೈಂಡ್ಗೆ ಟೆನ್ಷನ್ ಇರಬಾರ್ದು. ಐಸ್ ಇಂಜನ್ ಥರ ಮೈಂಡ್ ವರ್ಕ್ ಆಗಬಾರ್ದು ಆ ಮೂಮೆಂಟಲ್ಲಿ. ಕಾಮಾಗಿ ಲ್ಯಾಮಿನಾರ್ ಫ್ಲೋ ಥರ ಇರಬೇಕು ನಿಮ್ಮ ಮೈಂಡಲ್ಲಿ. ಸೊ ಆದಷ್ಟು ಟೆನ್ಷನ್ ತೊಗೊಳ್ದಂಗೆ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ರಿವಿಷನ್ ಮಾಡಿಕೊಂಡು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ಟೈಮ್ ಇನ್ನೂ ಕಮ್ಮಿ ಇದೆ, ಆದಷ್ಟು ಟೈಮ್ನ ವೇಸ್ಟ್ ಮಾಡ್ಕೊಳ್ಕೋಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ಈ ಸಂಬಂಧಪಟ್ಟಂತೆ, ಈ ಲಿಸ್ಟಿಗೆ ಸಂಬಂಧಪಟ್ಟಂಥದ್ದಾಗಲಿ ಏನಾರು ಬೇರೆ ಡೌಟ್ ಇತ್ತಂದರೆ ನೀವು ಏನು ಮಾಡ್ಬೋದು, ಕೆಳಗಡೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡ್ಬೋದು. ಆ ಕಮೆಂಟಿಗೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಯಾರೆಲ್ಲ ಸಬ್ಜೆಕ್ಟ್ಗಳು ಕೆಲವು ಕಮೆಂಟ್ ಕೇಳ್ತಾ ಇದ್ದರೆ ಆ ಸಬ್ಜೆಕ್ಟಿಗೆ ನನಗೆ ಆದಷ್ಟು ನಾನು ಕಮೆಂಟ್ ಕೊಟ್ಟಿದ್ದೀನಿ. ಟೈಮ್ ಸಿಕ್ಕಾಗೆಲ್ಲ ನಾನು ಕೊಟ್ಟಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇರುತ್ತೆ, ನನಗೂ ಕೆಲಸ ಇರುತ್ತೆ. ಸೊ ಇನ್ನೇನು ಹೇಳಬೇಕು ಅಂತಂದರೆ ನಿಮಗೆ
ಸೊ ಲಾಸ್ಟ್ ಮೂಮೆಂಟಲ್ಲಿರೋ ಕಾರಣದ ನಿಮಗೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಕೊಳ್ಬೇಕಲ್ಲ, ನಮ್ಮ ಕಡೆಯಿಂದ ನಮ್ಮ ವತಿಯಿಂದನೂ ಮಾಕ್ ಟೆಸ್ಟ್ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ನಾವು ನನ್ನ ಚಾನಲ್ ಒಳಗಡೆ ಒಂದು ಮಾಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ. ಆ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಅದಕ್ಕೆ ಮಿನಿಮಮ್ ಪ್ರೈಸ್ ಇದೆ, ಒಂದು 300 ರೂಪೀಸ್ ಏನೋ ಇದೆ. ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು ಇಂಟ್ರೆಸ್ಟ್ ಇರೋರು. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಆ ಮಾಕ್ ಟೆಸ್ಟ್ನ ತೊಗೊಂಡು ಅಟೆಂಡ್ ಮಾಡ್ಬೋದು. ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ರಿ, ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ರಿ. ಅದರೊಳಗಡೆ ಕೋರ್ಸ್ ಇರುತ್ತೆ, ಮಾಕ್ ಟೆಸ್ಟ್ ಫಾರ್ ಮೆಕ್ಯಾನಿಕಲ್, ಮಾಕ್ ಟೆಸ್ಟ್ ಫಾರ್ ಎಲೆಕ್ಟ್ರಿಕಲ್ ಅಂತ ಹೇಳ್ಬಿಟ್ಟು. ಸಿವಿಲ್ಗೆ ಹಾಗೂ ಕೆಮಿಕಲ್ ಸೂಪರ್ವೈಸರ್ಸ್ಗೆ ನಾವು ಮಾಕ್ ಟೆಸ್ಟ್ ಕೊಟ್ಟಿಲ್ಲ. ಓನ್ಲಿ ಫಾರ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ವಿ ಹ್ಯಾವ್ ಪ್ರೊವೈಡೆಡ್ ದಿ ಮಾಕ್ ಟೆಸ್ಟ್. ಸೊ ಯು ಕ್ಯಾನ್ ಟೇಕ್ ದೋಸ್ ಮಾಕ್ ಟೆಸ್ಟ್ ಬೈ ಇನ್ಸ್ಟಾಲಿಂಗ್ ದಟ್ ಆ್ಯಪ್. ಓಕೆ, ಆ್ಯಂಡ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ. ಅದರೊಳಗಡೆ ಕೋರ್ಸ್ ಇದೆ ಮಾಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು, ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ತೊಗೊಂಡ್ಬಿಟ್ಟು ಇದು ಮಾಡ್ಬೋದು ನೋಡಿರಿ. ಸೊ ಮಾಕ್ ಟೆಸ್ಟ್ ಇರೋದು ಒಂದೇ ಅಟೆಂಪ್ಟ್ ಇರೋ ಕಾರಣ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿರಿ. ಯಾವುದೇ ಕಾರಣಕ್ಕೂ ಅಟೆಂಡ್ ಮಾಡೋ ಟೈಮಲ್ಲಿ ಲಾಗೌಟ್ ಆಗೋದಾಗಲಿ, ಕಾಲನ್ನ ಅಟೆಂಡ್ ಮಾಡೋದಾಗಲಿ ಮಾಡ್ಕೊಬಿಟ್ಟು, ಯಾಕಂದರೆ ಅದು ಎಕ್ಸಿಟ್ ಆಗಿಬಿಡುತ್ತೆ, ಅದು ಟೆಸ್ಟ್ ಕನ್ಸಿಡರ್ ಆಗೋಗ್ಬಿಡುತ್ತೆ. ಸೊ ಕೇರ್ಫುಲ್ ಆಗಿರಿ. ಸೊ ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಲೈಕ್ ಆಯಿತು ಅಂತಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಥರ ಲಿಸ್ಟ್ ಬಿಟ್ಟಿದ್ದಾರೆ, ಈ ಥರ ಇನ್ಫಾರ್ಮೇಷನ್ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಹಲವಾರು ಜನಗಳಿಗೆ ಲೇಟಾಗಿ ಇನ್ಫಾರ್ಮೇಷನ್ ತಲುಪಿದೆ. ಆದಷ್ಟು ಗ್ರೂಪ್ಗಳಲ್ಲಿ ಅಲ್ಲಿ ಇಲ್ಲಿ ಸೆಂಡ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ, ಅವೇರ್ ಆಗಲಿ. ಪಾಪ ಯಾರ್ಯಾರು ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾರ್ಯಾರಿಗೆ ಗೊತ್ತಿಲ್ಲ ಇನ್ನೂ, ಅವ್ರಿಗೂ ಇನ್ಫಾರ್ಮೇಷನ್ ಗೊತ್ತಾಗಲಿ. ಸೊ ಈ ವಿಡಿಯೋ ಇಷ್ಟ ಆದರೆ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಲೈಕ್ ಮಾಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲದ್ರೆ ಇಲ್ಲ, ತೊಂದರೆ ಏನಿಲ್ಲ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಆಲ್ ಯು ವಿಶ್ ಯು ಆಲ್ ದಿ ಬೆಸ್ಟ್.